ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್. ನಾನು ವಿಡಿಯೋದಲ್ಲಿ ತೆಂಗಿನ ಮರದ ಸೆಲೆಕ್ಷನ್ ಬಗ್ಗೆ, ತೆಂಗಿನಕಾಯಿ ಸೆಲೆಕ್ಷನ್ ಬಗ್ಗೆ ಹೇಳಿದ್ದೆ. ಈಗ ಅದನ್ನ ಒಟ್ಲು ಹೆಂಗೆ ಹಾಕೋದು ಅಂದರೆ ನಾಟಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ನಾವು ಕಾಯಿನ ಸೆಲೆಕ್ಟ್ ಮಾಡಿದ್ಮೇಲೆ, ಹಾರ್ವೆಸ್ಟ್ ಮಾಡಿದ್ಮೇಲೆ ಒಂದು 10ರಿಂದ 12 ತಿಂಗಳು ಅದನ್ನ ನೆರಳಲ್ಲಿ ಸ್ಟೋರ್ ಮಾಡಬೇಕಾಗುತ್ತೆ. ಸ್ಟೋರ್ ಯಾಕೆ ಮಾಡಬೇಕು ಅಂತಂದ್ರೆ ಕಾಯಲ್ಲಿರುವಂಥ ನೀರಿನ ಅಂಶ ಕಡಿಮೆ ಆಗಲಿ ಅಂತ. ನೀರಿನ ಅಂಶ ಇದ್ದಷ್ಟು ನಾವು ನಾಟಿ ಮಾಡಿದಾಗ ಅದು ಕೊಳ್ತೋಗುವಂಥ ಚಾನ್ಸಸ್ ಇರುತ್ತೆ. ಅದಕ್ಕೆ ನೀರಿನ ಅಂಶನ ಆದಷ್ಟು ಕಡಿಮೆ ಮಾಡಬೇಕಾಗುತ್ತೆ. ಇನ್ನೊಂದು ಕಾರಣ ಅಂದರೆ ನಾವು ಇಷ್ಟು ತಿಂಗಳು ಸ್ಟೋರ್ ಮಾಡಿದಾಗ ವೀಕ್ ಆಗಿರುವಂಥ ಕಾಯಿಗಳು ಕೊಳ್ತೋಗುತ್ತೆ. ಸೊ ನಾವು ಅದನ್ನ ನಾಟಿ ಮಾಡೋದ್ರಿಂದ ಅವಾಯ್ಡ್ ಮಾಡ್ಬೋದು. ಮತ್ತೆ ಒಟ್ಲಾಕೋದಕ್ಕೆ ಬಂದ್ರೆ ಈ ತರ ನಾವೊಂದು ಬೆಡ್ನ ರೆಡಿ ಮಾಡಬೇಕಾಗುತ್ತೆ. ಈ ಬೆಡ್ನ ನೀವು ಎಷ್ಟು ಕಾಯಿನ ಒಟ್ಲಾಕ್ಬೇಕೋ ಅಕಾರ್ಡಿಂಗ್ಲಿ ನೀವು ಬೆಡ್ನ ರೆಡಿ ಮಾಡ್ಕೋಬಹುದು. ಆದ್ರೆ ಈ ಬೆಡ್ಡಿನ ಆಳ ಇದೆಯಲ್ಲ ಅದನ್ನ ನೀವು 1ರಿಂದ 1.5 ಅಡಿ ಮಾತ್ರನೇ ಇಡಬೇಕಾಗುತ್ತೆ. ಮತ್ತೆ ಈ ಒಟ್ಲಾಕೋದು 2 ತರ ಇದೆ. ಒಂದು ಉದ್ದುದ ನಿಲ್ಲಿಸ್ತಾರೆ, ಇನ್ನೊಂದು ಹಿಂಗೆ ಅಡ್ಡಡ್ಡ ಮಲಗಿಸ್ತಾರೆ. ಹಿಂಗೆ ಅಡ್ಡಡ್ಡ ನಾಟಿ ಮಾಡೋರು ಸ್ವಲ್ಪ ಆಂಗಲ್ ನ ನೋಡ್ಕೊಳ್ಬೇಕಾಗುತ್ತೆ. 60 ಡಿಗ್ರಿ ಓರೆಯಲ್ಲಿ ಈ ಕಾಯಿನ ನೀವು ನಿಲ್ಲಿಸಬೇಕಾಗುತ್ತೆ. ನಾವು ನಾಟಿನ ಹಿಂಗೆ ಅಡ್ಡ ಯಾಕೆ ಮಾಡಿದೀವಿ ಅಂತಂದ್ರೆ ಒಂದು ರೀಸನ್, ನಮ್ಗೆ ಸರ್ಫೇಸ್ ಏರಿಯಾ ಹೆಚ್ಚಾಗುತ್ತೆ. ಸರ್ಫೇಸ್ ಏರಿಯಾ ಜಾಸ್ತಿ ಆದಷ್ಟು ನಮ್ಗೆ ರೂಟ್ಸ್ ಜಾಸ್ತಿ ಆಗುತ್ತೆ. ನಾವ್ ಇದನ್ನ ಕಿತ್ತಿ ಬೇರೆ ಕಡೆ ನೆಡುವಾಗ ರೂಟ್ಸ್ ಜಾಸ್ತಿ ಇರೋದ್ರಿಂದ ಕಾಂಡ ತುಂಬಾ ಬಲಿಷ್ಠವಾಗಿ ಬರುತ್ತೆ. ಇನ್ನೊಂದು ಕಾರಣ ಅಂತಂದ್ರೆ ನಾವು ಉದ್ದುದ್ದ ಏನಾದ್ರೂ ನಾಟಿ ಮಾಡಿದ್ರೆ ಅದನ್ನ ನಾವು 1ರಿಂದ 1.5 ವರ್ಷದ ಒಳಗಡೆನೆ ಕಿತ್ತಿ ನಾವು ನೆಡಬೇಕಾಗುತ್ತೆ. ಅದೇ ನಾವು ಅಡ್ಡ ನಾಟಿ ಮಾಡಿದ್ರೆ ಇದನ್ನ ನಾವು 2 ವರ್ಷದವರೆಗೂ ಬಿಟ್ಟರು ತೊಂದರೆ ಇಲ್ಲ. ಈ ನಾಟಿ ಮಾಡಿದ್ಮೇಲೆ ನಮ್ಗೆ 70ರಿಂದ 85 ದಿನದಷ್ಟರಲ್ಲಿ ನಮ್ಗೆ ಮೊಳಕೆ ಬರ್ಲಿಕ್ಕೆ ಶುರು ಆಗುತ್ತೆ. ಇದಾಗಿದ್ದು ತೆಂಗು ಒಟ್ಲು ಹಾಕುವಂತ ಸಂಪೂರ್ಣ ಮಾಹಿತಿ. ಇನ್ನೂ ಹೆಚ್ಚು ಮಾಹಿತಿ ಬೇಕಿದ್ರೆ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ಇಲ್ಲ ಅಂದ್ರೆ ಇನ್ಬಾಕ್ಸ್ ಮಾಡಿ, ನಾನು ಖಂಡಿತ ನಿಮ್ಗೆ ರಿಪ್ಲೈ ಮಾಡ್ತೀನಿ.